ಇತ್ತೀಚೆಗೆ ಈ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ NCBC ನ್ಯೂಸ್ನಲ್ಲಿತ್ತು. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರದಿಂದ ಈ ಹಿಂದುಳಿದ ವರ್ಗಗಳು ಅಂದರೆ ಈ OBC ಕ್ಯಾಟಗರಿಗೆ ಸುಮಾರು 83 ಜಾತಿಗಳನ್ನು ಇನ್ಕ್ಲೂಡ್ ಮಾಡ್ಕೋಬೇಕು. ಅಂದರೆ ಈ 83 ಜಾತಿಗಳ ಜನರನ್ನು ಅಥವಾ ಆ ಒಂದು ಸಮುದಾಯಗಳನ್ನು ಈ OBC ಕ್ಯಾಟಗರಿಯಲ್ಲಿ ಸೇರ್ಪಡೆಗೊಳಿಸಬೇಕು ಅಂತ ಕೆಲವೊಂದಿಷ್ಟು ರೆಕಮೆಂಡೇಷನ್ಸ್ಗಳನ್ನು ನೀಡಲಾಗಿತ್ತು. ಶಿಫಾರಸುಗಳನ್ನು ಮಾಡಲಾಗಿತ್ತು. ಆದರೆ ಈ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅಥವಾ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನುವ ಈ ಒಂದು ಆಯೋಗದ ಮುಖಾಂತರ ಈ ಒಂದು ಶಿಫಾರಸನ್ನು ತಳ್ಳಿ ಹಾಕಲಾಗಿದೆ ಮತ್ತು ಇದರ ವಿರುದ್ಧ ಗಂಭೀರವಾದಂತಹ ಆಕ್ಷೇಪವನ್ನು ಎತ್ತಿ ಹಿಡಿಯಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಅಂದರೆ ಈ 86 ಜಾತಿಗಳನ್ನು ಸೇರ್ಪಡೆಗೊಳಿಸುವುದರ ವಿರುದ್ಧವಾಗಿ ಆಕ್ಷೇಪಗಳನ್ನು ಎತ್ತಲಾಗಿದೆ NCBCಯಿಂದ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನುವ ಈ ಒಂದು ರಾಷ್ಟ್ರೀಯ ಆಯೋಗದ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೆಲವೊಂದಿಷ್ಟು ಮಾಹಿತಿಗಳು ಇಂಪಾರ್ಟೆಂಟ್ ಆಗುತ್ತೆ. ಏನು ಅಂತಂದರೆ 1993ರ ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಕಾಯ್ದೆಯ ಅಡಿಯಲ್ಲಿ ಈ ಒಂದು ಕಮಿಷನನ್ನು ಪ್ರಾರಂಭ ಮಾಡಲಾಗಿತ್ತು ಅಥವಾ ಸ್ಥಾಪನೆ ಮಾಡಲಾಗಿತ್ತು. ಅಂದರೆ ಆ ಒಂದು ಸಂದರ್ಭದಲ್ಲಿ ಸ್ಟ್ಯಾಟ್ಯೂಟರಿ ಸ್ಥಾನಮಾನವನ್ನು ಹೊಂದಿದ್ದಂತಹ ಈ ಆಯೋಗವನ್ನು ಇತ್ತೀಚೆಗೆ ಅಂದರೆ 2018ನೇ ಇಸವಿಯಲ್ಲಿ ಸಂವಿಧಾನದ 102ನೇ ತಿದ್ದುಪಡಿಯ ಮೂಲಕ ಸಂವಿಧಾನದ 102ನೇ ಅಮೆಂಡ್ಮೆಂಟ್ನ ಮೂಲಕ ಈ NCBCಗೆ ಈ ಒಂದು ಆಯೋಗಕ್ಕೆ ಸಂವಿಧಾನಿಕ ಸ್ಥಾನಮಾನವನ್ನು ನೀಡಲಾಗುತ್ತೆ. ಅಂದರೆ ಈ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ ಇದು ಒಂದು ಸಂವಿಧಾನಾತ್ಮಕವಾದಂತಹ ಸಂಸ್ಥೆಯಾಗಿದೆ, ಆಯೋಗ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ನೋಟ್ ಮಾಡಿ ಇಟ್ಕೊಳ್ಳಿ. ನಮ್ಮ ಭಾರತದ ಸಂವಿಧಾನದ ಆರ್ಟಿಕಲ್ 338B ಅನ್ನು ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆಗೊಳಿಸುವುದರ ಮೂಲಕ 102ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಈ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನುವ ಈ ಒಂದು ಆಯೋಗಕ್ಕೆ ಸಂವಿಧಾನಾತ್ಮಕವಾದಂತಹ ಸ್ಥಾನಮಾನವನ್ನು ನೀಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಈ ಹಿಂದುಳಿದ ವರ್ಗಗಳಿಗೆ ಅನುಕೂಲ ಆಗುವಂತೆ ಅವರ ಒಂದು ಹಕ್ಕುಗಳನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ಸಂವಿಧಾನಾತ್ಮಕವಾದಂತಹ ಒಂದು ಸ್ಥಾನಮಾನವನ್ನು ಈ NCBC ಆಯೋಗಕ್ಕೆ ನೀಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಉಳಿದಂತೆ ಈ ಒಂದು ಆಯೋಗದ ಸಂರಚನೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಮುಖ್ಯವಾಗಿ ಇದರಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಇತರ 3 ಸದಸ್ಯರುಗಳನ್ನು ಒಳಗೊಂಡಂತೆ ಈ NCBCಯ ಸ್ಟ್ರಕ್ಚರನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದರಲ್ಲಿ ಈಗ ಡಿಸ್ಕಸ್ ಮಾಡಿದಂತಹ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಆಯೋಗದ ಇತರ ಸದಸ್ಯರನ್ನು ರಾಷ್ಟ್ರಪತಿಗಳಿಂದ ನೇಮಕ ಮಾಡಲಾಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಸಂವಿಧಾನಾತ್ಮಕವಾದಂತಹ ಈ ಒಂದು ಸಂಸ್ಥೆ ಅಥವಾ ಈ ಒಂದು ಆಯೋಗ NCBCಯ ಸದಸ್ಯರು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ರಾಷ್ಟ್ರಪತಿಗಳಿಂದ ಆಯ್ಕೆ ಮಾಡಲಾಗುತ್ತದೆ, ನೇಮಕ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಈ ಸಂವಿಧಾನಾತ್ಮಕವಾದಂತಹ ಅಧಿಕಾರವನ್ನು ಮತ್ತು ಜವಾಬ್ದಾರಿಯನ್ನು ಹೊಂದಿದಂತಹ NCBCಯ ಮುಖ್ಯ ಕಾರ್ಯಗಳು ಏನು, ಮ್ಯಾಂಡೇಟ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಹೆಸರಿನಲ್ಲೇ ಸೂಚಿಸೋ ಹಾಗೆ ಈ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತಹ ಜನರ ಸಂರಕ್ಷಣೆ ಮತ್ತು ಅವರ ಕಾನೂನಾತ್ಮಕವಾಗಿ ಯಾವ ರೀತಿಯಾದಂತಹ ಪ್ರಾವಧಾನಗಳನ್ನು ನೀಡಲಾಗಿದೆ ಮತ್ತು ನಮ್ಮ ಸಂವಿಧಾನದಲ್ಲಿ ಇವರ ರಕ್ಷಣೆಯ ಕುರಿತಾದಂತಹ ಯಾವ ರೀತಿಯ ಪ್ರೊವಿಷನ್ಸ್ಗಳನ್ನು ನೀಡಲಾಗಿದೆ ಅನ್ನುವ ವಿಷಯದ ಕುರಿತಾದಂತಹ ಮಾಹಿತಿಯನ್ನು ತನಿಖೆ ಮಾಡುವುದಾಗಿರ್ಬೋದು ಮತ್ತು ಇವರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಅಂದರೆ ಹಿಂದುಳಿದ ವರ್ಗಗಳ ಜನರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ಸ್ಗಳನ್ನು ಮೇಲ್ವಿಚಾರಣೆ ಮಾಡುವುದಾಗಿರ್ಬೋದು ಮತ್ತು ಅವರ ಸುರಕ್ಷತೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಇವ್ಯಾಲ್ಯುಯೇಟ್ ಮಾಡುವಂತಹ ಪ್ರಮುಖವಾದಂತಹ ಒಂದು ಜವಾಬ್ದಾರಿಯನ್ನು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನುವ ಈ ಒಂದು ಆಯೋಗ ಹೊಂದಿದೆ. ಅಷ್ಟೇ ಅಲ್ಲದೆ ಈ ಮೇಲೆ ತಿಳಿಸಲಾದಂತಹ ವಿಷಯಗಳ ಕುರಿತಾದಂತಹ ಪರಿಶೀಲನೆಯನ್ನು, ಮೇಲ್ವಿಚಾರಣೆಯನ್ನು ಮತ್ತು ಎವ್ಯಾಲ್ಯೂಯೇಷನ್ ಮೌಲ್ಯಮಾಪನವನ್ನು ಮಾಡುವುದರ ಮೂಲಕ ಪ್ರತಿ ವರ್ಷ ಕಂಪಲ್ಸರಿಯಾಗಿ ರಾಷ್ಟ್ರಪತಿಗಳಿಗೆ ಒಂದು ರಿಪೋರ್ಟನ್ನು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. NCBCಯಿಂದ ಈ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಬೇಕು ಅಥವಾ ರಾಷ್ಟ್ರಪತಿಗಳಿಗೆ ಸಬ್ಮಿಟ್ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಈ NCBC ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈಗ ತಿಳಿಸಲಾದಂತಹ ಮೇಲ್ವಿಚಾರಣೆ ಆಗಿರ್ಬೋದು, ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಈ ಒಂದು ಕಾರ್ಯವನ್ನು ನಿರ್ವಹಿಸುವಂತಹ ಸಂದರ್ಭದಲ್ಲಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಆಯೋಗಕ್ಕೆ ಕರೆಸಿಕೊಳ್ಳುವಂತಹ ಅಧಿಕಾರ ಮತ್ತು ಯಾವುದೇ ಒಂದು ಡಾಕ್ಯುಮೆಂಟ್ಸ್ಗಳನ್ನು
ಎನ್ಕ್ವೈರ್ ಮಾಡುವಂತಹ, ವೆರಿಫೈ ಮಾಡುವಂತಹ ಅಧಿಕಾರ ಮತ್ತು ಅಫಿಡವಿಟ್ಗಳ ಮೇಲಿನ ಸಾಕ್ಷ್ಯವನ್ನು ಸ್ವೀಕರಿಸುವಂತಹ ಸಿವಿಲ್ ನ್ಯಾಯಾಲಯದ ಒಂದು ಅಧಿಕಾರವನ್ನು, ಎಲ್ಲ ಅಧಿಕಾರವನ್ನು ಈ NCBC ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತಂದರೆ ಈ ರೀತಿಯಾದಂತಹ ಪ್ರಮುಖ ಜವಾಬ್ದಾರಿಗಳನ್ನು ಮತ್ತು ಅದೇ ರೀತಿಯಾಗಿ ಅಧಿಕಾರವನ್ನು ಕೂಡ ನೀಡಬೇಕಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಂವಿಧಾನದ ಈ ಆರ್ಟಿಕಲ್ 338B ಇದು ಮುಖ್ಯವಾಗಿ ಎದಕ್ಕೆ ಸಂಬಂಧಪಟ್ಟಿದೆ ಅಂತಂತಂದರೆ ಈ ಹಿಂದುಳಿದ ವರ್ಗಗಳ ರಕ್ಷಣಾ ಆಯೋಗ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ. ಸೊ ಅದೇ ರೀತಿಯಾಗಿ ಈ ಒಂದು ಹಿಂದುಳಿದ ವರ್ಗಗಳ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಈ ಒಂದು ವರ್ಗಕ್ಕೆ ಸಂಬಂಧಪಟ್ಟಂತೆ ಮತ್ತು ಅವರ ಮೇಲೆ ಪರಿಣಾಮ ಬೀರುವಂತಹ ಯಾವುದೇ ನೀತಿಗಳನ್ನು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಪಾಲಿಸಿಗಳನ್ನು ರೂಪಿಸುವಂತಹ ಸಂದರ್ಭದಲ್ಲಿ ಕಂಪಲ್ಸರಿಯಾಗಿ ಈ ಒಂದು NCBC ಆಯೋಗವನ್ನು ರೆಫರ್ ಮಾಡುವುದು, ಸಂಪರ್ಕಿಸುವುದು ಕಡ್ಡಾಯವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಒಂದು NCBCಯಿಂದ ಯಾವುದೇ ರೀತಿಯಾದಂತಹ ವಿಷಯಗಳನ್ನು ಪರಿಶೀಲನೆ ಮಾಡುವುದಾಗಿರ್ಬೋದು ಅಥವಾ ಯಾವುದೇ ಒಂದು ಪ್ರೊಸೀಜರನ್ನು ಫಾಲೋ ಮಾಡೋದಾಗಿರ್ಬೋದು, ಆ ಒಂದು ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ಸ್ವತಂತ್ರವನ್ನು, ಅಧಿಕಾರವನ್ನು, ಕಾರ್ಯವಿಧಾನವನ್ನು ನಿಯಂತ್ರಿಸುವಂತಹ ಅಧಿಕಾರವನ್ನು ಈ NCBC ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಖ್ಯವಾಗಿ 102ನೇ ತಿದ್ದುಪಡಿಯ ಮೂಲಕ 2018ರಲ್ಲಿ ಸಂವಿಧಾನದ ತಿದ್ದುಪಡಿಯನ್ನು ಮಾಡುವುದರ ಮೂಲಕ ಆರ್ಟಿಕಲ್ 338B ಅನ್ನು ಈ ಒಂದು ಸಂವಿಧಾನಕ್ಕೆ ಸೇರ್ಪಡೆಗೊಳಿಸುವುದರ ಮೂಲಕ ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಏನು ಮಾಡ್ತಾರೆ, ಸಂವಿಧಾನಾತ್ಮಕವಾದಂತಹ ಸ್ಥಾನಮಾನವನ್ನು ನೀಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದರ ಮುಖ್ಯವಾದಂತಹ ಕಾರ್ಯಗಳು, ಜವಾಬ್ದಾರಿಗಳು ಯಾವಿವೆ ಅಂತ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ.